ಮನೆ ಯಜಮಾನಿಗೆ 2,000 ರೂಪಾಯಿ ಗ್ಯಾರಂಟಿ ಕಾಂಗ್ರೆಸ್ನ ಯೋಜನೆ ಅತ್ತೆ ಸೊಸೆಯಂದಿರ ನಡುವೆ ಜಗಳ ಹಚ್ಚುವ ಯೋಜನೆಯಾಗಿದೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಲೇವಡಿ ಮಾಡಿದರು. ಇಂದು ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಿಕಲ್ ಗ್ರಾಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಹಮ್ಮಿಕೊಳ್ಳಲಾಗಿದ್ದಂಥ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು 2023ರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ 200 ಯೂನಿಟ್ ಪುಕ್ಕಟ್ಟೆ ವಿದ್ಯುತ್, 10 ಕೆಜಿ ಉಚಿತ ಅಕ್ಕಿ ಹಾಗೂ ಮನೆ ಯಜಮಾನಿಗೆ 2,000 ರೂಪಾಯಿ ನೀಡುವ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡುಗಳನ್ನು ಜನರಿಗೆ ನೀಡಿದೆ. ಈ ಯೋಜನೆ ಮನೆಯ ಸೊಸೆಗ ಅಥವಾ ಅತ್ತೆಗ ಎಂದು ಕಾಂಗ್ರೆಸ್ ಮೊದಲು ಸ್ಪಷ್ಟಪಡಿಸಬೇಕು. ಈ ಯೋಜನೆ ಮನೆಗಳಿಗೆ ಗಲಾಟೆ ಹಚ್ಚುವ ಯೋಜನೆಯಾಗಿದೆ ಅಂತ ಟೀಕಿಸಿದ್ರು. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಎಸ್ಸಿ ಎಸ್ಟಿ ಹಣ ಬಳಸುವ ಸಿಎಂ ಸಿದ್ದರಾಮಯ್ಯರನ್ನ ಜೈಲಿಗೆ ಹಾಕಬೇಕು ಎಂದು ಸಿಎಂ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅರ್ಧಕ್ಕರ್ಧ ಜನರಿಗೆ ಗ್ಯಾರಂಟಿ ಸಿಕ್ಕೇ ಇಲ್ಲ ಅಂತ ಹೇಳಿದ್ರು. ಬಳಿಕ ಬಿಜೆಪಿ ಮುಖಂಡ ವೇಣುಗೋಪಾಲ್ ಕೂಡ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಮತ್ತು ಮೃತಪಟ್ಟ ನಂತರ ಅವರಿಗೆ ಅವಮಾನ ಮಾಡಿದ್ದು, ಅವರು ರಚಿಸಿದ ಸಂವಿಧಾನ ಧಿಕ್ಕರಿಸಿ ತುರ್ತು ಪರಿಸ್ಥಿತಿ ಹೇರಿದ್ದು ಬಿಟ್ಟರೆ ಅಂಬೇಡ್ಕರ್ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದ್ದಾದ್ರೂ ಏನು ಅಂತ ಪ್ರಶ್ನಿಸಿದ್ರು. ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ಮತ್ತು ಮೃತಪಟ್ಟ ಮೇಲೂ ಕಾಂಗ್ರೆಸ್ ಅವರನ್ನ ಅವಮಾನಿಸುತ್ತಲೇ ಬಂತು. ಸಂಸತ್ ಪ್ರವೇಶಿಸಲು ಅಡ್ಡಗಾಲು ಹಾಕಿತ್ತು. ಮೃತಪಟ್ಟಾಗ ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಅವಕಾಶ ಮಾಡಿಕೊಡಲಿಲ್ಲ ಅಂತ ದೂರಿದ್ರು. ಈ ಸಂದರ್ಭದಲ್ಲಿ ರಾಜಣ್ಣ, ಪಾಲೇಪಲ್ಲಿ ಶಿವಾರೆಡ್ಡಿ, ಪ್ರದೀಪ್, ವಿ ನಾರಾಯಣಸ್ವಾಮಿ, ಮಧು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ನಿಮ್ಮ ಹತ್ರ ನಮ್ಮ ದೇಶದ ಯುವಕರು, ನಮ್ಮ ದೇಶದ ಯಾವುದೇ ಕಟ್ಟ ಕಡೆ ವ್ಯಕ್ತಿ ನಿಮ್ಮ ದೇಶದಲ್ಲಿ ಬಂದು ನಿಮ್ಮ ದೇಶದಲ್ಲಿ ನೆಲೆಸಿದ್ರೆ ಅವರು ನೀವು ಕೊಡೋ ಗೌರವನೇ ಈ ನನಗೆ ಕೊಡೋ ಗೌರವ. ನನ್ನ ಕಣ್ಣಿಗೆ ಈ ದೇಶದ ಮನೆಯಲ್ಲಿ ಈಗ ಹಿರಿಯರು ಅಂದ್ರೆ ಅತ್ತೆನೇ ಇರ್ತಾರೆ, ಕೆಲವು ಮನೆಗಳಲ್ಲಿ ಸೊಸೆನೇ ಡಾಮಿನೇಟ್ ಇರ್ತಾರೆ. ಅಲ್ಲಿ ಗಲಾಟೆಗಳು ಪ್ರಾರಂಭ ಆಗ್ತದೆ, ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ. ಅಥವಾ ಕೆಲವು ಮನೆಗಳಲ್ಲಿ ಏನೂ ತೊಂದರೆ ಇರೋದಿಲ್ಲ, ನಮ್ಮ ಅತ್ತೆನೇ ದೊಡ್ಡವರಪ್ಪ, ಅವ್ರು ಗೌರವ ಕೊಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಕೊಡ್ಲಿ ಬಿಡು ಅಂತಾರೆ. ಆದ್ರೆ ಎಲ್ಲಾ ಮನೆಗಳಲ್ಲ ಇರಲ್ಲ, ಎಲ್ಲಾ ಮನೆಗಳಲ್ಲೂ ಹಂಗಿರಲ್ಲ. ಅಲ್ಲಿ ಗಲಾಟೆಗಳ ಪ್ರಾರಂಭ ಆಗ್ತದೆ, ನನಗ್ ಬೇಕು ಅಂತೇಳಿ. ಅಲ್ಲಿ ಗಲಾಟೆನೂ ಮುಟ್ಟಾಕಿದ್ರು, ಅದ್ರ ನಡೆದಂತೆ ನುಡಿದಂತೆ ನಡೆದಿಲ್ಲ. ಅಲ್ಲಿ ಸುಳ್ಳು ಹೇಳಿದ್ರು, ಅಲ್ಲಿ ಮೋಸ ಮಾಡಿದ್ರು, ಅಲ್ಲಿ ವಂಚಿಸಿದರು. ಎರಡನೇದು ಗೃಹ ಜ್ಯೋತಿ, ಅಲ್ಲೇನ್ ಹೇಳಿದ್ರು,